ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಉತ್ತರ ಕರ್ನಾಟಕದ ಹೆಬ್ಬಾಗಿಲು ಹಾವೇರಿಯ ಹುಕ್ಕೇರಿ ಮಠದ ಜಾತ್ರಾ ಮಹೋತ್ಸವ ಆರಂಭ ಆಗಿದೆ. ಸದಾಶಿವ ಸ್ವಾಮೀಜಿ ಹಾಗೂ ಇತರೆ ಮಠಾಧೀಶರು ಮನೆಮನೆಗೆ ಪಾದಯಾತ್ರೆಯನ್ನು ನಡೆಸಿ ರುದ್ರಾಕ್ಷಿ ಧಾರಣೆಯನ್ನ ಮಾಡ್ತಿದ್ದಾರೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಉತ್ತರ ಕರ್ನಾಟಕದ ಹೆಬ್ಬಾಗಿಲು ಹಾವೇರಿ. ಅದರಲ್ಲೂ ಹಾವೇರಿ ಹುಕ್ಕೇರಿ ಮಠ ಬಹಳಷ್ಟು ಪ್ರಸಿದ್ಧಿ ಪಡೆದಿದೆ. ಈಗ ಹುಕ್ಕೇರಿ ಮಠದ ಶ್ರೀಗಳು 70ಕ್ಕೂ ಅಧಿಕ ಗ್ರಾಮದಲ್ಲಿ ಜನಜಾಗೃತಿ ಕಾರ್ಯದ ಜೊತೆಗೆ ರುದ್ರಾಕ್ಷಿ ಧಾರಣೆ ಮಾಡ್ತಿದ್ದಾರೆ. ಶಿವಬಸವೇಶ್ವರ ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಸುವರ್ಣ ಮಹೋತ್ಸವ, ಶಿವಬಸವೇಶ್ವರ ಪ್ರಸಾದ ನಿಲಯದ ಅಮೃತ ಮಹೋತ್ಸವ, ಪ್ರಸಾದ ನಿಲಯದ ಹಳೆ ವಿದ್ಯಾರ್ಥಿಗಳ ಸಂಘದ ಸುವರ್ಣ ಮಹೋತ್ಸವ, ಶಿವಬಸವ ಜಾನುವಾರು ಜಾತ್ರೆಯ ಸುವರ್ಣ ಮಹೋತ್ಸವವು ನಡೀತಾ ಇದೆ. ಜಾತ್ರೆ ಅರ್ಥಪೂರ್ಣವಾಗಿ ಆಚರಿಸಲು ತೀರ್ಮಾನಿಸಿರುವ ಸದಾಶಿವ ಸ್ವಾಮೀಜಿ ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿ ದುಶ್ಚಟಗಳ ದಾಸರಾದ ಯುವ ಸಮೂಹವನ್ನು ಎಚ್ಚರಿಸಲು ಜನಜಾಗೃತಿ ಪಾದಯಾತ್ರೆ ಆರಂಭಿಸಿದ್ದಾರೆ. ಹಾವೇರಿ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಸಂಚರಿಸಿದ ಸ್ವಾಮೀಜಿ ಈಗಾಗಲೇ ನೂರಾರು ಯುವಕರು ದುಶ್ಚಟಗಳನ್ನು ತ್ಯಜಿಸುವಂತೆ ಮಾಡಿದ್ದಾರೆ. ಈಗ ಹಾವೇರಿ ನಗರದಲ್ಲೂ ಪಾದಯಾತ್ರೆ ನಡೀತಾ ಇದೆ. ಈಗಾಗಲೇ 75ಕ್ಕೂ ಅಧಿಕ ಗ್ರಾಮದಲ್ಲಿ ಪಾದಯಾತ್ರೆ ನಡೆಸಿದ್ದಾರೆ. ಈಗ ಸದಾಶಿವ ಸ್ವಾಮೀಜಿ ಪಾದಯಾತ್ರೆ ಮೂಲಕ ಮನೆ ಮನೆಗೆ ತೆರಳಿ ಭಕ್ತರಿಗೆ ದರ್ಶನ ನೀಡುತ್ತಿದ್ದಾರೆ. ಇದರ ಜೊತೆಯಲ್ಲಿಯೇ ಧರ್ಮ, ಜಾತಿ, ಮತ, ಪಂಥ ಎಂಬ ತಾರತಮ್ಯವಿಲ್ಲದೆ ಪ್ರತಿಯೊಬ್ಬರಿಗೂ ರುದ್ರಾಕ್ಷಿ ಧಾರಣೆ ಮಾಡ್ತಿದ್ದಾರೆ. ವ್ಯಸನ ಮುಕ್ತ ಗ್ರಾಮಗಳ ಸಂಕಲ್ಪಕ್ಕಾಗಿ ಮತ್ತು ನಗರಗಳ ಸಂಕಲ್ಪಕ್ಕಾಗಿ ಹುಕ್ಕೇರಿ ಮಠದ ಜಾತ್ರಾ ಮಹೋತ್ಸವದ ಅಂಗವಾಗಿ 70ಕ್ಕೂ ಹೆಚ್ಚು ಹಳ್ಳಿಗಳಿಗೆ ಮತ್ತು 12-13 ವಾರ್ಡುಗಳಿಗೆ ಜನಜಾಗೃತಿ ಪಾದಯಾತ್ರೆಯನ್ನು ನೆರವೇರಿಸಲಾಗ್ತಾ ಇದೆ. ಜನರು ಮದ್ಯಪಾನ ಮಾಡೋದರಿಂದ, ಗುಟ್ಕಾ ತಂಬಾಕು ಸೇವನೆ ಮಾಡೋದರಿಂದ, ಸಿಗರೇಟ್ ಚುಟ್ಟ ಸೇದೋದರಿಂದ ದೂರ ಆಗಬೇಕು. ಅಂಥವುಗಳನ್ನು ನಮ್ಮ ಜೋಳಿಗೆಗೆ ಹಾಕಿ ನೀವೆಲ್ಲ ವ್ಯಸನ ಮುಕ್ತರಾಗಬೇಕು ಅನ್ನುವಂಥ ಸಂಕಲ್ಪವನ್ನು ಜನರಿಗೆ ನಾವು ತಿಳಿಸ್ತಾ ಇದ್ದೇವೆ. ಜೊತೆಗೆ ಅವರಿಗೆ ರುದ್ರಾಕ್ಷಿ ಧಾರಣೆಯನ್ನು ಮಾಡಿ ಅವ್ರಿಗೊಂದು ಪಾಸಿಟಿವ್ ವೈಬ್ಸು ದೇಹದಲ್ಲಿ ಮನಸ್ಸಿನಲ್ಲಿ ಉಂಟಾಗಲಿ ಅನ್ನುವಂಥ ಸಂಕಲ್ಪದಿಂದ ರುದ್ರಾಕ್ಷಿ ಧಾರಣೆ ಹೆಣ್ಮಕ್ಳು ಗಂಡುಮಕ್ಕಳು ಮತ್ತು ಯಾವುದೇ ಜಾತಿ ಭೇದವನ್ನು ಮಾಡದೆ ಎಲ್ಲರಿಗೂ ರುದ್ರಾಕ್ಷಿ ಧಾರಣೆಯನ್ನು ಮಾಡಲಾಗ್ತಾ ಇದೆ. ಅದು ದೇಹಕ್ಕೆ ಒಂದು ವಿಶೇಷವಾದಂಥ ಶಕ್ತಿ ನೀಡುತ್ತದೆ. ಅಂಬೇಡ್ಕರ್ ವೃತ್ತದಲ್ಲಿರುವ ಪರಿಶಿಷ್ಟ ಸಮುದಾಯದವರ ಮನೆಗಳಿಗೂ ಭೇಟಿ ನೀಡಿದ ಸ್ವಾಮೀಜಿ ಅಲ್ಲಿಯ ಜನರೊಂದಿಗೆ ಬೆರೆತು ಹಲವರಿಗೆ ರುದ್ರಾಕ್ಷಿ ಧಾರಣೆ ಮಾಡಿದ್ರು. ಅಂದು ಬಸವಣ್ಣನವರ ಜೊತೆಗಿದ್ದ ಶರಣರ ಬಗ್ಗೆ ಹಾಗೂ ಅವರು ವಚನ ಸಾಹಿತ್ಯಕ್ಕೆ ನೀಡಿದ ಕೊಡುಗೆಗಳನ್ನು ನೆನೆದ್ರು. ಸ್ವಾಮೀಜಿ ತಮ್ಮ ಮನೆಗೆ ಬರುವ ಮಾಹಿತಿ ತಿಳಿದಿದ್ದ ಜನರು ಅಂಗಳವನ್ನ ಸ್ವಚ್ಛಗೊಳಿಸಿ ರಂಗೋಲಿ ಹಾಕಿದ್ರು. ಸ್ವಾಮೀಜಿ ಬರ್ತಾ ಇದ್ದಂತೆ ನಮಸ್ಕರಿಸಿ ಆಶೀರ್ವಾದ ಪಡೆದುಕೊಂಡ್ರು. ಪಾದಯಾತ್ರೆ ನಿಮಿತ್ತ 5 ಲಕ್ಷ ಮಂದಿಗೆ ರುದ್ರಾಕ್ಷಿ ಧಾರಣೆ ಮಾಡುವ ಗುರಿ ಇಟ್ಕೊಳ್ಳಲಾಗಿದೆ. ಈಗಾಗಲೇ 4 ಲಕ್ಷ ಮಂದಿಗೆ ರುದ್ರಾಕ್ಷಿ ಧಾರಣೆ ಮಾಡಲಾಗಿದೆ. ಮುಂದಿನ ಕೆಲವೇ ದಿನಗಳಲ್ಲಿ ಮತ್ತಷ್ಟು ಮಂದಿಗೆ ರುದ್ರಾಕ್ಷಿ ಧಾರಣೆ ಮಾಡಲಿದ್ದಾರೆ. ಇನ್ನು ಜನರಿಗೆ ಸಂಸ್ಕಾರ ನೀಡುವ ಕೆಲಸವನ್ನ ಸ್ವಾಮೀಜಿ ಮಾಡ್ತಿದ್ದಾರೆ ಅಂತಾರೆ ಭಕ್ತರು. ಹಾವೇರಿಯಲ್ಲಿ ಮೊದಲನೇ ಬಾರಿಗೆ ನಡೀತಿರೋಂಥ ದೊಡ್ಡ ಜಾತ್ರೆ ಇದು. ಹಿಂದೆ ಯಾವತ್ತೂ ನಡೆದಿಲ್ಲ ಈ ಟೈಪ್ ಜಾತ್ರೆ. ಈಗ 9-10 ದಿನ ಆಯ್ತು ರೀ ಅಜ್ಜಾರ ಪಾದಯಾತ್ರೆ ಉಂಟು. ಎಲ್ಲರೂ ಯಾವುದೇ ತೊಂದರೆ ಇಲ್ದಂಗೆ ಹಳ್ಳಿಯಿಂದ ಬರೋಂಥ ಜನಗಳಿಗೆ ಆಯ್ತು, ಹಾವೇರಿ ಜನತೆಗಾಯ್ತು, ಎಲ್ಲರಿಗೂ ಊಟಕ್ಕಾಯ್ತು, ಎಲ್ಲರೂ ಬುತ್ತಿ ರೊಟ್ಟಿ ಆಮೇಲೆ ಅವ್ರವ್ರಿಗೆ ಏನೇನು ಸ್ವೀಟ್ ಬೇಕೋ ಅದನ್ನ ಹಳ್ಳಿಯಿಂದ ಮಾಡಿಕೊಂಡು ಅವ್ರವ್ರ ಊರಿಂದ 10-15 ಟ್ರ್ಯಾಕ್ಟರ್ಗಳು ಬರ್ತಾವ್ರಿ. ಅಜ್ಜನ ಜಾತ್ರೆಗೆ ಎಲ್ಲರೂ ಬರ್ರಿ. ಅಜ್ಜನ ತುಲಾಭಾರ ರುದ್ರಾಕ್ಷ ಪ್ರತಿ ವಾರ್ಡಿಗೂ ಅಜ್ಜಾರು ಭೇಟಿ ಕೊಟ್ಟು ಎಲ್ಲರ ಆಶೀರ್ವಚನ ಪಡ್ಕೊಂಡಾರ್ರಿ. ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಸಣ್ಣ ಮಕ್ಕಳದಿಂದ ಹಿಡಿದು ದೊಡ್ಡರಿಗೂ ರುದ್ರಾಕ್ಷಿ ಮಾಲೆನ ಹಾಕಿದ್ದಾರೆ ಅಜ್ಜಾರು. ಒಟ್ನಲ್ಲಿ ಹಾವೇರಿ ಹುಕ್ಕೇರಿ ಮಠದ ಜಾತ್ರೆ ಈ ಬಾರಿ ವಿಭಿನ್ನವಾಗಿ ಆಚರಣೆ ಮಾಡಲಾಗ್ತಾ ಇದೆ. ಜನರಿಗೆ ದುಶ್ಚಟಗಳ ಬಿಡುವಂತೆ ಪಾದಯಾತ್ರೆ ಮಾಡಿ ರುದ್ರಾಕ್ಷಿ ಧಾರಣೆ ಮಾಡುವ ಮೂಲಕ ಶ್ರೀಗಳು ಸಂಸ್ಕಾರ ನೀಡುವ ಕೆಲಸ ಮಾಡ್ತಿದ್ದಾರೆ. MD ಹಣಗಿ, ಜಿ ಕನ್ನಡ ನ್ಯೂಸ್, ಹಾವೇರಿ.